ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಮೆಹಂದಿ ಬಯಾನು 808810. ಹೇಳ್ರಪ್ಪ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ನಾವು ಇವತ್ತು ಹೊರಟಿದ್ದೆ ನಮ್ಮ ದಾವಣಗೆರೆಯ SS ಮಲ್ಲಿಕಾರ್ಜುನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನ ಸಂದರ್ಪಣೆ ಇತ್ತು. ಸರಿ ಬರ್ಡೇ ಸೆಲೆಬ್ರೇಷನ್ ಇತ್ತು. ಅಲ್ಲಿ ಊಟ ಮುಗಿಸ್ಕೊಂಡು ಹೋಗ್ತಾ ಇರೋ ಜನಗಳನ್ನ ನೋಡಿ ನನ್ನ ಫ್ರೆಂಡ್ ಏನೋ ಹೇಳ್ತಾಳೆ ಕೇಳಿ. ಊರಿಗೆಲ್ಲ ಗಿಡ ಕೊಟ್ಟಿದ್ದಾರೆ, ನಮಗೆ ಕೊಡ್ತಾರೆ ಇಲ್ಲ ಗ್ಯಾರಂಟಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸರಿ, ನಾವು ಇವತ್ತು ಗಿಡ ಇಸ್ಕೊಂಡೆ ಹೊರಗಡೆ ಬರಬೇಕು ಅಂತ ಹೊರಟ್ವಿ. ಅಲ್ಲೋಗಿ ನೋಡಿದ್ರೆ ನಮ್ಗೆ ಊಟ ಸಿಗೋದೇ ಡೌಟ್ ಇದೆ, ಇನ್ ಗಿಡ ಎಲ್ಲಿಂದ ಸಿಗ್ಬೇಕು ಅಂತ ಅನಿಸ್ತು. ಅಷ್ಟರಲ್ಲಿ ಯಾವುದೋ ಒಂದು ಅಂಕಲ್ ಮಜ್ಜಿಗೆ ಕೊಟ್ರು ಅಂತ ಅದನ್ನೇ ಕುಡ್ಕೊಂಡು ನೀರ್ ಸಿಕ್ತು, ದೊಡ್ಡದು ಯಾವ್ದು ಇಲ್ಲ. ಇಲ್ಲಿ ನೋಡಿದ್ರೆ ನನ್ನ ಫ್ರೆಂಡ್ ನೀರಿಗಿಂತ ದೊಡ್ಡದು ಯಾವ್ದು ಇಲ್ಲ ಅಂತ ಹೇಳ್ತಿದ್ಲು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸರಿ ಅಂತ ಬರೋದೇನೋ ಬಂದ್ಬಿಟ್ವಿ. ಊಟ ಮಾಡ್ಕೊಂಡೇ ಹೋಗ್ಬೇಕು ಅಂತ ಕಾಯ್ಕೊಂಡು ಕೂತ್ವಿ. ಅನ್ನ ಬೇರೆ ರೆಡಿ ಆಗ್ತಿದೆ ಅಂತ ಹೇಳಿದ್ರು. ಇನ್ನು ನಾವು ಬಿಡ್ತೀವಾ, ಅಲ್ಲಿ ಒಂದು ರೌಂಡ್ ಬ್ಯಾಟಿಂಗ್ ಮಾಡ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಅಲ್ಲಿ ಗಿಡ ಎಲ್ಲ ಖಾಲಿ ಆಗ್ಬಿಟ್ಟಿರೋದ. ಸರಿ, ಅದ್ರಲ್ಲಿ ಹುಡುಕಿದ್ರೆ ಎಲ್ಲಾನು ತುಳಸಿ ಗಿಡನೇ ಆಗಿತ್ತು. ಇನ್ನೇನ್ ಮಾಡೋದು ಅಂತ ಹೊರಟ್ರೆ ಅಲ್ಲಿ SS ಮಲ್ಲಿಕಾರ್ಜುನ್ ಅವರು ಹೊರಟೇ ಬಿಟ್ರು. ನಾವು ವಿಶ್ ಮಾಡೋಕ್ಕೆ ಆಗಿಲ್ಲ ಅಂತ ಆ ಪೋಸ್ಟರ್ಗಳಿಗೆ ನೋಡ್ಕೊಂಡು ವಿಶ್ ಮಾಡ್ಕೊಂಡು ಗಾಡಿ ಕಡೆ ಬಂದ್ವಿ. ನಾವಿನ್ನೇನು ಗಾಡಿ ತೆಗಿಯೋ ಹೊತ್ತಲ್ಲಿ ಒಂದು ಹುಡುಗಿ ಬಂದು ನನ್ನ ಇಬ್ರು ಫಾಲೋ ಮಾಡ್ತಿದ್ದಾರೆ, ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಅಂತ ಕೇಳಿದ್ರು. ಸೊ ನನ್ನ ಫ್ರೆಂಡ್ ಅವಳಿಗೆ ಹೆಲ್ಪ್ ಮಾಡೋಕ್ಕೆ ಅಂತ ಅವಳ ಜೊತೆನೇ ಡ್ರಾಪ್ ಮಾಡೋಕ್ಕೆ ಅಂತ ಹೊರಟ್ಲು. ಸರಿ ಅಂತ ನಾವು ಅವಳು ಹಿಂದೆನೇ ಹೋಗ್ಬಿಟ್ಟು ಡ್ರಾಪ್ ಮಾಡಿ ನಾವು ಕೂಡ ಮನೆ ಕಡೆ ಹೊರಟ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸೈನಿಂಗ್ ಆಫ್, ಬಾಯ್ ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.